ಹಾಯ್ ವೆಲ್ಕಮ್ ಬ್ಯಾಕ್ ಟು ಡಿ ಕೆ ವ್ಲಾಗ್ಸ್. ನಾನಿವತ್ತು ಚಕ್ಲಿ ಮುರುಕು ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನಿಮಗೂ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಚಕ್ಲಿ ಮುರುಕು ಹೇಗೆ ಮಾಡೋದು ಅಂತ. ಇದನ್ನು ನಾನು 1 ಕಪ್ಪಷ್ಟು ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಇಷ್ಟು ನಂತರ ನಾನು ಅದಕ್ಕೆ 3/4 ಕಪ್ಪಷ್ಟು ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಅಷ್ಟೇ, ಫುಲ್ಲು ಹುರ್ಕೊಳ್ಳೋದು ಬೇಡ. ಅದನ್ನು ಹಾಗೆ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ತೊಗೊಂಬರ್ಬೇಕಾಗುತ್ತೆ. ಹಾಗೆ ಮಾಡಿಕೊಂಡು ರುಬ್ಕೊಂಬಂದಿದ್ದೀನಿ. ಅದ್ರ ಜೊತೆ ನಾನು ಅಕ್ಕಿ ರವೆ ತೊಗೊಂಡಿದ್ದೀನಿ. ನಂತರ ನಾನು ಖಾರದ ಪುಡಿ, ಅಜ್ವಾನ, ಉಪ್ಪು ಮತ್ತು ಅರಶಿನ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಈಗ ಸಪ್ರೇಟ್ ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಸ್ವಲ್ಪನೂ ಗಂಟು ಇಲ್ದಿರೋ ಥರ. ನಂತರ ನಾನಿಲ್ಲಿ ಇದೆಲ್ಲ ಆದಮೇಲೆ ಒಂದಿಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಒಂದೇ ಸರಿ ನೀರು ಹಾಕ್ಕೊಂಡ್ಬಿಟ್ಟು ಫುಲ್ ತೆಳ್ಳಗಾಗೋದು ಇಲ್ಲ ಗಟ್ಟಿ ಆಗೋದು ಆ ಥರ ಆಗಿಬಿಟ್ರೆ ಚಕ್ಲಿ ಮುರುಕು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಆದ್ದರಿಂದ ನೋಡಿಕೊಂಡು ಕರೆಕ್ಟಾಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇವಾಗ ಎಲ್ಲ ಆದಮೇಲೆ ಇಷ್ಟು ಗಟ್ಟಿಗೆ ನಾವು ಕಲಿಸ್ಕೋಬೇಕಾಗತ್ತೆ. ನಾವು ಚಕ್ಲಿ ಮುರುಕು ಮಾಡ್ಕೊಳ್ಳೋದ್ರಿಂದ, ಚಕ್ಲಿ ಮಾಡೋದಿದ್ರೆ ಸ್ವಲ್ಪ ತೆಳ್ಳಗೆ ನಾವು ಕಲಿಸ್ಕೋಬೇಕಾಗತ್ತೆ. ನಾನು ಮುರುಕು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾವೇನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ನೀಟಾಗಿ ಹಾಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಆಯಿಲ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ ಚಕ್ಲಿ ಮುರುಕು ಆಗಿರೋದ್ರಿಂದ ನಾನು ಅದರಲ್ಲೇ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೋಬೇಕಾಗುತ್ತೆ. ಆಗ ಈ ಥರ ಬಬಲ್ಸ್ ಬರುತ್ತೆ. ನಂತರ ಇದು ಬೆಂದಿದೆ ಅಂತ ಗೊತ್ತಾಗಲಿಕ್ಕೆ ಆ ಬಬಲ್ಸ್ ಎಲ್ಲ ಫುಲ್ ಹೋದ್ಮೇಲೆ ಇದು ಚೆನ್ನಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ನಾವು ಈ ಚಕ್ಲಿನ ಹೊರಗೆ ತೆಗಿಬೋದು. ನೋಡ್ಬೋದು ಈ ಚಕ್ಲಿ ಮುರುಕು ಈಗ ಕ್ರಿಸ್ಪಿಯಾಗಿ ಕರ್ದಿದೆ. ಈ ಟೈಮಲ್ಲಿ ನಾವು ಆಚೆ ತೆಗಿಬೇಕಾಗತ್ತೆ ಇದನ್ನು. ನಾನು ಅದೇ ಎಣ್ಣೆಗೆ ಚಕ್ಲಿ ಥರ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆ ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಾವು ಹಾಕ್ಕೊಂಡ್ರೆ ಸೇಮ್ ಚಕ್ಲಿ ಆಗುತ್ತೆ ಅಷ್ಟೇ. ಸೊ ಅದನ್ನು ಒಂದು 4-5 ಚಕ್ಲಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಕರ್ಕೊಳ್ತಾ ಇದ್ದೀನಿ ನಾನು. ನೋಡ್ಬೋದು ಬಬಲ್ಸ್ ಹೆಂಗೆ ಬರ್ತಿದೆ ಅಂತ. ಈ ಬಬಲ್ಸ್ ಎಲ್ಲ ಹೋದ್ಮೇಲೆ ನಾನು ಆಚೆ ತೆಗಿತೀನಿ ಇದನ್ನು. ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು. ನೋಡ್ಬೋದು ಈಗ ಚಕ್ಲಿ ಕೂಡ ರೆಡಿ ಆಗಿದೆ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಚಕ್ಲಿ ಅಂತ. ನೀವು ಕೂಡ ಮನೆಯಲ್ಲಿ ಇನ್ಸ್ಟೆಂಟಾಗಿ ರೆಡಿ ಮಾಡ್ಬೋದು. ಮಕ್ಕಳಿಗೆ ಮತ್ತು ಮನೆಯಲ್ಲಿ ಟೀ ಕಾಫಿ ಮಾಡಿಕೊಂಡಾಗ ಅದ್ರ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.